ನಿನ್ನನ್ನೇ ಪ್ರೀತಿಸುವೆ, ನಾನು ನಿನ್ನನ್ನೇ ಪ್ರೀತಿಸುವೆ ಎಂದು ಯೇಸು ಸ್ವಾಮಿ ಈ ದಿವಸ ಪ್ರಿಯರೇ ಈ ಸಂಗೀತದ ಮೂಲಕ ನಿಮಗೆ ಕರೆ ಕೊಡ್ತಾ ಇದ್ದಾರೆ. ಎಲ್ಲರೂ ಗೊತ್ತಿರುವವರು ಎಲ್ಲರೂ ಒಟ್ಟಾಗಿ ನಾವು ಈ ಸಂಗೀತವನ್ನು ಪ್ರಾರ್ಥನಾ ಪೂರ್ವಕವಾಗಿ ಹಾಡಿಕೊಳ್ಳೋಣ. ಹಾಲೆಲೂಯಾ, ಹಾಲೆಲೂಯಾ. Right now, Father, we thank you, Lord, that you have helped us, God, thus far. We give all the glory to you. We praise you. In Jesus' precious name I pray. Amen. தாவீது ராஜா நடனமாடி கர்த்தரை ஸ்தோத்தரித்தார். அதுபோல அசோக் நகரிலிருந்து பூஜா தம் குழுவோடு வந்து நடனமாடி கர்த்தரை மகிமைப்படுத்துவார்கள்.
நடனம் ஆடுவார்கள். எல்லாம் செய்ய வல்லவர். ஆனாலும் ஒரு காரியத்தை அவர் செய்ய முடியாது. அது என்னவென்றால், அவர் சிந்தின அந்த பரிசுத்த இரத்தத்துக்கு அவரே சாட்சியாய் இருக்க முடியாது. மனிதராகிய நாம் தன் அந்த இயேசுவின் இரத்தத்துக்கு சாட்சியாய் இருக்க முடியும். Only we can be the strongest witness for his blood. அதற்கு நம் மத்தியில் ஒரு அற்புத சாட்சியை சொல்ல வருகிறார் ಸಹೋದರರ್ ಧರ್ಮರಾಜ್. ಬದಲಿತ್ತು ಒಂದು 5 ವರ್ಷದ ಮುಂಚೆ ನಾನು ಸಂಪಾದನೆ ಮಾಡಬೇಕು, ದುಡ್ಡು ಮಾಡಬೇಕು ಅನ್ನೋ ಒಂದು ಆಸೆ. ಹುಡುಗರ ಜೊತೆ ಸೇರ್ಕೊಂಡು ಹೆಂಗಾದ್ರೂ ನಾನು ದುಡ್ಡು ಮಾಡಬೇಕು ಅಂದ್ಬಿಟ್ಟು ಟೀಮ್ ಮಾಡೋದು, ಕಲ್ತನ ಮಾಡಬೇಕು, ದುಡ್ಡು ಮಾಡಬೇಕು ಅಂತ ಒಂದು ಆಸೆ. ಹೋಗುವಾಗ ಬರುವಾಗ ಕಲ್ತನ ಮಾಡಬೇಕು ಅನ್ನೋದು. ಯಾಕಂದರೆ ಕಷ್ಟಪಡೋಕ್ಕೆ ಹುಡುಗರು ಜೊತೆಲಿದ್ದವಾಗ ಅಷ್ಟು ಸರಿ ಇದ್ದಿಲ್ಲ. ಅದಕ್ಕಾಗಿ ನಾನು ಅವ್ರ ಮಾತು ಕೇಳ್ಕೊಂಡು ನಾನು ಅವ್ರ ಜೊತೆ ಸೇರ್ಕೊಂಡು ಕೂತ್ಕೊಂಡು ಒಂದು ಜೀವನದಲ್ಲಿ ಒಂದು ಅರ್ಥ ಇದ್ದರೆ ನಾನು ಅವ್ರ ಜೊತೆ ಬದುಕ್ತಾ ಇದ್ದೆ. ಆವಾಗ ಅವ್ರು ಹೇಳಿದ್ರಂದ್ರೆ, ನೋಡೋ ದುಡ್ಡು ಮಾಡಬೇಕು, ನಾವು ಎಲ್ಲ ಥರ ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಇದ್ರು. ನನಗೆ ಸೇರೋಂಥ ಆಸೆ ಬಂತು.
ಮಾಡೋದು, ನಾನು ಚೆನ್ನಾಗಿರ್ಬೇಕು ಅಂತ. ಕೊನೆಗೆ ಏನಾಯ್ತಂದ್ರೆ ನಮ್ಗೆ ತುಂಬಾನೇ ಬೇಜಾರಾಗೋಯ್ತು. ಇದರಲ್ಲಿ ಯಾವ್ದು ದುಡ್ಡು ಮಾಡಕ್ ಆಗಲ್ಲ. ಇವಾಗ ರೌಡಿಸಮ್ ಕಲ್ತಾನ ಅನ್ನೋದು ಇವಾಗ ಚೆನ್ನಾಗಿರುತ್ತೆ, ಮುಂದಕ್ಕೆ ಬಂದ್ಬಿಟ್ಟು ನಮ್ಮನ್ನ ಅದು ಹಾಳು ಮಾಡುತ್ತೆ. ಒಂದೊಂದು ದಿನ ಕೂಡ ನಾವು ನಿಮ್ದಾಗಿರಕ್ ಆಗೋದಿಲ್ಲ. ಅದಕ್ಕಾಗಿ ನನಗೆ ಅದ್ರಲ್ಲಿ ಕೂಡ ಬೇಜಾರಾಗಿ ಇದು ನಾವು ದುಡ್ಡು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಆಗ್ಬಿಟ್ರಿ. ನಾವು ಯಾವುದಕ್ಕೂ ಮುಂದೆ ಹೋಗಿಲ್ಲ. ಮತ್ತೆ ಆಮೇಲೆ ರಾಜಕೀಯದಲ್ಲಾದ್ರೂ ನಾವು ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು ಅಂದ್ಬಿಟ್ಟು ಅದರಲ್ಲೂ ನಾವು ಹೋದ್ರಿ ಮುಂದೆ. ಅದ್ರಲ್ಲಿ ಕೂಡ ನಮಗೆ ತುಂಬಾ ಬೇಜಾರಾಗಿ ನೋವಾಗಿ, ಯಾಕಂದ್ರೆ ಎಲ್ಲರೂ ಒಬ್ಬರನ್ನ ಮುಂದೆ ಬಿಟ್ಟು ಇನ್ನೊಬ್ಬರು ಹಿಂದೆ ತುಳಿಯೋ ಇದ್ದಾರೆ ಹೊರತು ಇವ್ರು ಚೆನ್ನಾಗಿರ್ಲಿ ನಮ್ಮ ಹುಡುಗರು ಅಂತ ಯಾರು ನೋಡೋದಿಲ್ಲ. ಹೆಸರಿಗೆ ಹೇಳ್ತಾರೆ ನೀನ್ ಏನ್ ಬೇಕಾದ್ರೂ ಮಾಡಿ ನಾವು ನೋಡ್ಕೊಂತೀವಿ ಅಂತ, ಆದ್ರೆ ಅದು ಆಗದಿರುವಂತದ್ದು. ಯಾಕಂದ್ರೆ ನಾವು ಎಲ್ಲ ಕೆಲಸಗಳನ್ನ ಮಾಡುವಾಗ ನಮ್ಮನ್ನ ಕಾಯೋರು ಒಬ್ರು ದೇವ್ರು ಇರ್ತಾರೆ. ನಮಗೆ ಅವಾಗ ಗೊತ್ತಾಗಿಲ್ಲ, ನಮ್ಗೆ ದೇವ್ರು ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ, ನಾವು ಕೆಟ್ಟ ದಾರಿಗೆ ಹೋಗ್ಬಾರ್ದು ಅಂತ ಹುಡುಗರ ಜೊತೆ ಸೇರ್ಕೊಂಡು ಮಾಡಿದ್ವಿ. ಆದ್ರೆ ಏನು ಅಂತ ಕೆಲಸ ನಮ್ಮನ್ನ ದೇವ್ರು ಮಾಡಕ್ಕೆ ನಮ್ಮ ಕೈಯಿಂದ ಬಿಟ್ಟಿಲ್ಲ ಅವರು. ನಾವು ಯಾರಿಗೂ ಒಂದು ಕೆಟ್ಟದ್ದು ಮಾಡಕ್ ಹೋಗಿಲ್ಲ, ಮನಸ್ಸಲ್ಲಿ ನಾವು ಮಾಡ್ಬೇಕು ಅಂತಿದ್ವಿ, ಆದ್ರೆ ಆಗಿಲ್ಲ ಅದು. ಆಮೇಲೆ ರಾಜಕೀಯದಲ್ಲಿ ಕೂಡ ನಾವು ಬೇಡ ಇದು ಅಂದ್ಬಿಟ್ಟು ಜಾಸ್ತಿ ಮುಂದಕ್ಕೆ ಹೋಗಿಲ್ಲ, ಹಿಂದಕ್ಕೆ ಇದ್ವಿ ನಾವು, ನೋಡೋಣ ಇದ್ರಲ್ಲಿ ಯಾವ ತರ ಇದೆ ಅಂತ. ಅದ್ರಲ್ಲಿ ನಮ್ಗೆ ದೇವರು ಬಿಟ್ಟಿಲ್ಲ. ಆಯ್ತು ನಮ್ಗೆ ಒಳ್ಳೇದಾಯ್ತು, ಇದು ನಮ್ಗೆ ಬೇಕಾಗಿಲ್ಲ ಅಂತ ಸುಮ್ಮನೆ ಆದ್ವಿ. ಮತ್ತೆ ನಾವು ಈ ಪ್ರಾಬ್ಲಮ್ ಇದೆಲ್ಲದರಲ್ಲೂ ಮಾಡಿ ಆಸೆ ಬಂದಿದ್ದಕ್ಕಾಗಿ ನಾವು ಚೆನ್ನಾಗಿರ್ಬೇಕು ಅಂತ ಮಾಟ ಮಂತ್ರ ಅಂತ ಈ ಮಂತ್ರವಾದಿಗಳು ಕೊನೆಗಲ್ಲ ಈ ತರ ಜಾಗಕ್ಕೆ ಹೋಗಿ ನಾವು ಚೆನ್ನಾಗಿರ್ಬೇಕು, ನಮ್ಗೆ ಏನಾದ್ರು ಒಂದು ಮಾಡ್ಕೊಡಿ ಅಂದ್ಬಿಟ್ಟು ಅವ್ರಿಗೆ ದುಡ್ಡು ಕೊಡೋದು, ನಾವು ಅವ್ರ ತಾಯ್ತಾ ಕೊಡೋದು, ಅದು ಇದು ಅಂತೆಲ್ಲ ಕೊಟ್ಟರು ನಮ್ಗೆ. ಅದನ್ನ ಕಟ್ಕೊಂಡು ನಾವು ಆದ್ರೂ ನಮ್ಮ ಮನಸ್ಸು ಹಂಗೆ ಇರುತ್ತೆ, ಯಾವುದೇ ರೀತಿ ಬದಲಾಗೋದಿಲ್ಲ. ಕೊನೆಗೆ ಏನಾಯ್ತು, ಅದ್ರಲ್ಲಿ ಕೂಡ ನಮ್ಗೆ ಏನು ಗೆಲುವು ಬಂದಿಲ್ಲ. ಆಮೇಲೆ ನಾವೇನ್ ಅನ್ಕೊಂಡ್ರೆ ಅಂದ್ರೆ, ನಾನು ಇವ್ರು ಮಾಟ ಮಂತ್ರ ಮಾಡೋರು ಎಲ್ಲ ರೀತಿಯಲ್ಲೂ ದುಡ್ಡು ಮಾಡ್ತಾರೆ, ಕುತ್ಕೊಂಡು ಒಂದ್ 4-5 ಮಂತ್ರ ಹೇಳಿ ಜನಗಳನ್ನ ಮೋಸ ಮಾಡೋದಾಗ್ಲಿ ಈ ತರ ಒಂದು ಮಾಡ್ತಾರೆ. ನನಗೆ ಅವ್ರನ್ನೇ ನೋಡಿದೆ ನಾನು, ಇವ್ರ ತರ ನಾನು ಯಾಕೆ ಆಗ್ಬಾರ್ದು, ಇವ್ರ ಹತ್ರ ನಾನ್ ಬರೋದಕ್ಕೆ ನಾನೇ ಮಂತ್ರ ಎಲ್ಲ ಕಲಿತು ನಾನೇ ಒಂದು ಮಂತ್ರವಾದಿ ಆಗ್ಬೋದಲ್ಲ ಅಂದ್ಬಿಟ್ಟು ಆಸೆ ಬಂದು ನಾನು ಕೆಲವೊಂದು ಮಂತ್ರ ಕಲಿತು ತಾಯ್ತ ಮಾಡೋದು ಈ ತರ ಎಲ್ಲ ಮಾಡಿದ್ದೆ ನಾನು. ಕೊನೆಗೆ ಅದೇನಾಯ್ತು, ನನಗೆ ಹೆಲ್ತ್ ಪ್ರಾಬ್ಲಮ್ ಆಗೋಯ್ತು. ಕತ್ತಲ್ಲಿ ಲೆನ್ಸ್ ಪ್ರಾಬ್ಲಮ್ ಅಂದ್ಬಿಟ್ಟು ನನ್ನ ಕತ್ತನೋ ಬರ್ತಾ ಇತ್ತು. ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಾಗ ನನ್ನ ಕೈ ಕುತ್ಕೊಂಡು ಕೆಲಸ ಮಾಡಕ್ ಆಗೋದಿಲ್ಲ, ಹಿಂದೆ ಚುಚ್ಚೋದು ನನ್ಗೆ. ಹಂಗೆ ನಾನು ಯಾರೋ ಚುಚ್ತಾರೆ ಅನ್ಕೊಂಡು ಸುಮ್ಮನೆ ಇರೋನು, ಕಣ್ಣಲ್ಲಿ ನೀರು ಬರೋದು ನನಗೆ. ಮನೇಲಿ ಇರೋವಾಗಲ್ಲ ಒಬ್ಬನೇ ನಾನು, ನನ್ಗೆ ಯಾಕೆ ಈ ತರ ಆಯ್ತು ಅಂತ. ಅವಾಗೂ ನನ್ಗೆ ಅರ್ಥ ಆಗಿಲ್ಲ ನಾನು ಯಾಕೆ ಕೆಟ್ಟ ದಾರಿಗಳಿದ್ದೀನಿ ಅಂತ. ಆಮೇಲೆ ಕೊನೆಗೆ ನನಗೆ ಇದು ನನ್ಗೆ ಸರಿ ಹೋಗೋದಿಲ್ಲ ಅಂದ್ಬಿಟ್ಟು ಡಾಕ್ಟರ್ ಎಲ್ಲರ ಹತ್ರನೂ ಹೋಗಿ ನಾನು ಒಂದು 40,000 ರೂಪಾಯಿ ಖರ್ಚು ಮಾಡಿದೆ. ಡಾಕ್ಟರ್ಗಳು ಏನ್ ಹೇಳ್ತಾರೆ ಅಂದ್ರೆ, ನೀನು ಗಾರ್ಮೆಂಟ್ಸ್ ಕೆಲಸ ಬಿಟ್ಕೊಡು, ನಿನ್ಗೆ ಆಗೋದಿಲ್ಲ, ಬಗ್ಕೊಂಡು ಕೆಲಸ ಮಾಡ್ಬೇಕು ಅಂತ ಹೇಳೋರು. ನನಗೆ ಸರ್ ನೀವು ಡಾಕ್ಟರ್ ಅಲ್ವಾ, ಏನಾದ್ರು ಮೆಡಿಸಿನ್ ಕೊಟ್ಟು ನನ್ನ ರೆಡಿ ಮಾಡ್ಬೇಕು, ನೀವು ಕೆಲಸ ಬಿಟ್ಕೊಡು ಅಂದ್ರೆ ನಾನು ಕಲ್ತಿರೋ ಕೆಲಸ ನಾನು ಹಿಂಗ್ ಬಿಟ್ಟು ಕೂಲಿ ಕೆಲಸ ಏನ್ ಮಾಡ್ಲಿ ನಾನು ಅಂತ ಅವ್ರನ್ನ ಕೇಳಿದೆ. ಅದಕ್ಕೆ ಅವರು ಡ್ರೈವಿಂಗ್ ಮಾಡಪ್ಪ ಅಂದ್ರು. ಡ್ರೈವಿಂಗ್ ಅಲ್ಲೂ ಸುಮಾರು ಜನಕ್ಕೆ ಬ್ಯಾಕ್ ಪೈನ್ ಈ ತೊಂದರೆಗಳು ಆಗ್ತಾ ಇದಾರಲ್ಲ ಸರ್ ಅಂದೆ. ಸೇರಪ್ಪ ಟೆನ್ಷನ್ ತಗೊಂಡ್ಬೇಡ, ಸಾಂಗ್ಗಳು ಕೇಳ್ತಾ ಇರು, ನೀನ್ ಟೆನ್ಷನ್ ಮರಿತೀಯ, ಅವಾಗಾನು ನಿನಗೆ ಜ್ಞಾಪಕ ಬರೋದಿಲ್ಲ ಅಂದ್ರು. ನಾನು ಆಗ್ಲಿ ಸರ್ ಅಂದ್ಬಿಟ್ಟು ಬಂದ್ಬಿಟ್ಟೆ. ಕೊನೆಗೆ ಒಬ್ರು ಜಯ ಸಿಸ್ಟರ್ ಅಂದ್ಬಿಟ್ಟು ನನಗೆ ಗಾರ್ಮೆಂಟ್ಸ್ ಜೊತೆಲಿ ಸಿಕ್ಕಿದ್ರು ಅವರು. ಅವಾಗ ಅವ್ರು ನನಗೆ ದೇವ್ರ ಬಗ್ಗೆ ಹೇಳಿದ್ರು, ಯೇಸು ಸ್ವಾಮಿ ನಾನು ನಂಬಿ ನೀವು ಚೆನ್ನಾಗಿ ಆಗ್ಬಿಡ್ತೀರ ನೀವು ಅಂತ. ನಾನು ಎಷ್ಟೋ ದೇವ್ರನ್ನ ನಂಬದೆ, ಅಕ್ಕಿ ಉಪ್ಪು ಎಲ್ಲ ಕಾಣಿಕೆನೂ ಹಾಕೊಟ್ಬಿಟ್ಟೆ. ತಮಿಳ್ನಾಡು, ಧರ್ಮಸ್ಥಳ ಸುಮಾರು ಕಡೆ ಹೋಗಿದ್ದೀನಿ, ಆದ್ರೂ ನನಗೆಲ್ಲೋ ಬಿಡುಗಡೆ ಸಿಕ್ಕಿಲ್ಲ. ಆದ್ರೆ ಯೇಸು ಸ್ವಾಮಿ ಅವ್ರ ಬಗ್ಗೆ ಹೇಳ್ಬಿಟ್ಟು, ಪಾಲ್ದಂಗಯ್ಯ ಅವ್ರ ಚರ್ಚ್ಗೆ ಬನ್ನಿ, ಇಂದ್ರಾನಗರಲ್ಲಿದೆ, ನೀವು ಒಂದು ಸತಿ ಬನ್ನಿ ಅಂತ ಹೇಳಿದ್ರು. ನಾವು ಒಂದು ಸತಿ ಹೋದ್ರಿ, ಒಂದು ಸತಿ ಹೋಗೋ ಕೂಡ ತುಂಬಾ ತಡೆಗಳು ಬಂತು ನನಗೆ. ಯಾಕಂದ್ರೆ ನನ್ನ ಜೊತೆಯಲ್ಲಿ ಎಲ್ಲ ಒಂದು ಕೆಟ್ಟ ಕ್ರಿಯೆಗಳೇ ಇತ್ತು ನನ್ನ ಹತ್ರ. ಅದಕ್ಕಾಗಿ ಅಲ್ಲೂ ಕೂಡ ನಾನು ಹೋಗಕ್ ಆಗಿಲ್ಲ. ಆಮೇಲೆ ಒಂದ್ 2-3 ವಾರ ಹೋಗಿಲ್ಲ. ಆಮೇಲೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಹೋಗ್ತಾ ಹೋಗ್ತಾ ನನಗೆ ನೋವು ಅನ್ನೋದು, ನಾನು ಇವತ್ತಿಗೂ ನನ್ನ ದೇವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಕೊಂತೀನಿ. ತುಂಬಾ ನೋವು ಗುಣ ಆಗಿದೆ, ನನಗೆ ಸಂತೋಷವಾಗಿದ್ದೀನಿ. ದೊಡ್ಡ ಆಸೆ ಇವತ್ತಿಲ್ಲ ನಾಳೆ ಸಂಪಾದನೆ ಮಾಡ್ಬೋದು ನಾವು, ಆದ್ರೆ ಒಳ್ಳೆ ದಾರಿ ಕಷ್ಟಪಟ್ಟು ಬದುಕ್ಬೇಕು, ನಾವು ದುಡಿಬೇಕು. ನಾವು ಇನ್ನೊಬ್ಬರ ತರ ನೆನೆಸ್ಬಾರ್ದು ನಾವು. ಯಾಕಂದ್ರೆ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಕಷ್ಟ, ಒಂದು ಒಳ್ಳೆ ದಾರಿ ಅಂತ ಇರುತ್ತೆ. ನಾವು ಹುಡುಕ್ಬೇಕು ಎಲ್ಲಿ ನಮ್ಗೆ ಒಳ್ಳೆ ದಾರಿ ಸಿಗುತ್ತೆ ಅಂತ. ಅವಾಗ ನಮ್ಗೆ ಒಳ್ಳೆ ದಾರಿ ಸಿಗುತ್ತೆ. ಅಲ್ಲಿಗಂಟ ನಾವು ತಾಳ್ಮೆಯಿಂದ ಇರಬೇಕು ಅಂತ ಈ ತರ ಎಲ್ಲ ನಮ್ಗೆ ಸಿಸ್ಟರ್ ಅವ್ರು ಹೇಳಿದ್ದಾರೆ. ತಾಳ್ಮೆಯಿಂದ ಇರಿ, ದೇವ್ರು ನಿಮ್ಮನ್ನ ನೋಡ್ತಾ ಇದ್ದಾರೆ ಅಂತ. ಆದ್ರೆ ಒಂದು ಮಾತ್ರ ನಿಜ, ನಾನು ಇಷ್ಟು ಕೆಲಸಗಳಲ್ಲೂ ನಾನು ಮುಂದೆ ಹುಡುಗರು ಹೊಡೆದಾಡ್ಬೇಕಾಯ್ತು. ಅಲ್ಲಿ ಕೂಡ ನಾನು ಮನಸ್ಸಲ್ಲಿ ದೇವ್ರೆ ಇಲ್ಲಿ ಯಾವ ಗಲಾಟೆನೂ ಆಗ್ಬಾರ್ದು ಅಂತ ಒಂದು
ಮನಸ್ಸಲ್ಲಿ ಆಸೆ. ಯಾಕಂದ್ರೆ ನಮ್ಮ ಹುಡುಗರು ನಾವೆಲ್ಲ ಕೆಟ್ಟರೆ ಯಾರಿಗೂ ನೆಮ್ಮದಿ ಇರಲ್ಲ ಅಂತ. ಆದ್ರೆ ಅಲ್ಲಿಗೂ ನನ್ನ ದೇವ್ರ ಕೈ ಹಿಡಿದು ಕಾಪಾಡಿದ್ರು ಅವರು. ನೀ ನನ್ನ ಮಕ್ಕಳನ್ನ ನಾನಿನ್ನ ಮರೆಯಲ್ಲ ಅಂತ ದೇವರು ವಾಗ್ದಾನ